ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 1 ಜನವರಿ 2025. ಬ್ರಹ್ಮ ಮಾಜಿಯವರ 2025 ಹೊಸ ವರ್ಷದಂದು ಒಂದು ವಿಶೇಷ ಸಂದೇಶ. ಬ್ರಹ್ಮ ಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ: ಬೇಹದ್ನ ಮಕ್ಕಳು ನವಯುಗದ ನಿರ್ಮಾಣವನ್ನು ಮಾಡಬೇಕಾಗಿದೆ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡಬೇಕಾಗಿದೆ. ವಿಶ್ವ ಸೇವಾಧಾರಿ, ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀಡುವವರು, ವಿಶ್ವದಲ್ಲಿ ಮಲ್ಟಿವರ್ಸ್ನಲ್ಲಿ ಪರಂ ಶಾಂತಿಯ ವೈಬ್ರೇಷನನ್ನು ಹರಡುವ ಬೇಹದ್ನ ಮಕ್ಕಳು ವಿಶ್ವ ಪರಿವರ್ತನೆಯ ಜವಾಬ್ದಾರಿಯ ಕಿರೀಟವನ್ನು ಧರಿಸಿರುವಂತಹ ಮಕ್ಕಳು. ಇಂತಹ ಬೇಹದ್ನ ಮಕ್ಕಳಿಗೆ ಸೇವಾಧಾರಿ, ವಿಶ್ವ ಸೇವಾಧಾರಿ ಬ್ರಹ್ಮ ಮಾಜಿಯ ಪ್ರೀತಿಯ ನಮಸ್ಕಾರಗಳು. ಬೇಹದ್ನ ಮಕ್ಕಳು ಎಷ್ಟು ಭಾಗ್ಯಶಾಲಿ ಮಕ್ಕಳು. ಆ ಭಗವಂತನ ದೃಷ್ಟಿ ನಮ್ಮ ಮೇಲಿದೆ. ಹಾಗಾದರೆ ನಾವು ಎಷ್ಟು ಭಾಗ್ಯಶಾಲಿ ಆತ್ಮರಲ್ಲವೇ? ನಮಗೆ ಪರಂ ಪ್ರಕಾಶ ಎಂದರೆ ಏನು ಗೊತ್ತಿರಲಿಲ್ಲ. ಈ ಪ್ರಪಂಚ, ಈ ಜಗತ್ತು ಏನು ಎಂಬುದು ನಮಗೆ ಗೊತ್ತಿರಲಿಲ್ಲ. ಆದರೆ ಈ ವಿಶ್ವದ ಪರಿವರ್ತನೆಗೆ ನಾವು ನಿಮಿತ್ತರಾಗಲಿದ್ದೇವೆ. ಹೊಸ ಜಗತ್ತನ್ನು ತರಲು ನಿಮಿತ್ತರಾಗಲಿದ್ದೇವೆ. ದಾದಾಜಿ ಅವರು ನಮಗೆ ಎಂತಹ ಜ್ಞಾನವನ್ನು ನೀಡಿದ್ದಾರೆ. ಎಲ್ಲ ಬೇಹದ್ನ ಮಕ್ಕಳ ಕಣ್ಣುಗಳು ತೆರೆದುಕೊಂಡಿವೆ. ಈಗ ಬೇಹದ್ನ ದಾದಾಜಿಯ ಜ್ಞಾನದಿಂದ ನಮ್ಮ ಕಣ್ಣುಗಳು ತೆರೆದಿವೆ. ಆತ್ಮಜ್ಞಾನವಾಗಿದೆ. ನಾವು ಯಾರು ಎಂಬುದು ನಮಗೆ ಗೊತ್ತಾಗಿದೆ. ನಾವು ಎಷ್ಟು ಭಾಗ್ಯಶಾಲಿ ಎಂಬುದು ಈಗ ಗೊತ್ತಾಗಿದೆ. ಸಾಕಾರದಲ್ಲಿ ತಂದೆಯನ್ನು ನೋಡಿದ್ದೇವೆ, ತಂದೆಯನ್ನು ಭೇಟಿ ಮಾಡಿದ್ದೇವೆ. ಸಾಕಾರದಲ್ಲಿ ಆ ತಂದೆಯನ್ನು ನೋಡುವುದೇ ದೊಡ್ಡ ಭಾಗ್ಯದ ಮಾತಾಗಿದೆ. ಇದು ಪರಂ 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 ಮಹಾಭಾಗ್ಯದ ಗುರುತಾಗಿದೆ. ಈ ಜಗತ್ತಿನಲ್ಲಿ ಎಷ್ಟು ದುಃಖ, ನೋವು ಎಲ್ಲವೂ ಇದೆ. ಅಂತಹದರಲ್ಲಿ ಬೇಹದ್ನ ತಂದೆ ನಮ್ಮ ಕೈ ಹಿಡಿದಿದ್ದಾರೆ. ಎಂತಹದೇ ಕಷ್ಟವಿದ್ದರೂ ಬೇಹದ್ನ ಮಕ್ಕಳಲ್ಲಿ ಒಂದು ಸುಖ, ಒಂದು ಸಂತೋಷದ ಅಲೆ ಇರುತ್ತದೆ. ಜಗತ್ತಿನಲ್ಲಿ ಈಗ ಹಾಹಾಕಾರ ನಡೆಯುತ್ತಿದೆ. ಎಲ್ಲರೂ ದುಃಖದಲ್ಲಿದ್ದಾರೆ. ಆದರೂ ನಾವು ಬೇಹದ್ನ ಮಕ್ಕಳು ಮಾತ್ರ ಸುಖದಿಂದಿದ್ದೇವೆ, ಸಂತೋಷವಾಗಿದ್ದೇವೆ, ಪರಂ ಶಾಂತಿಯಲ್ಲಿದ್ದೇವೆ, ಸಂತೋಷದಿಂದ ಕುಣಿಯುತ್ತಿದ್ದೇವೆ. ನಾವು ಎಂತಹ ಭಾಗ್ಯಶಾಲಿ ಮಕ್ಕಳು. ಬೇಹದ್ನ ತಂದೆ ನಮ್ಮನ್ನು ಕಲ್ಲಿನಿಂದ ಪಾರಸರಂತಾಗಿ ಮಾಡಿದ್ದಾರೆ. ಸಾಕಾರದಲ್ಲಿ ಬೇಹದ್ನ ತಂದೆ ನಮಗೆ ಸಿಕ್ಕಿರುವುದೇ ದೊಡ್ಡ ಭಾಗ್ಯದ ವಿಷಯ. ಇದಕ್ಕಿಂತ ಬೇರೆ ಯಾವುದು ದೊಡ್ಡ ವಿಷಯವೇ ಅಲ್ಲ. ಹಾಗಾದರೆ ಇವತ್ತು ಎಲ್ಲರೂ ಸಂಕಲ್ಪ ಮಾಡಿಕೊಳ್ಳಬೇಕು. ಈ ವಿಶ್ವದ ಪರಿವರ್ತನೆಯನ್ನು ನಾವು ಮಾಡಿಯೇ ತೀರುತ್ತೇವೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಪರಿವರ್ತನೆಯನ್ನು ತಂದೆ ತರುತ್ತೇವೆ. ಅಷ್ಟು ಪುರುಷಾರ್ಥ ಮಾಡುತ್ತೇವೆ. ಆಗ ಅಷ್ಟೇ ಭಾಗ್ಯ ನಮ್ಮದಾಗುತ್ತದೆ. ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀಡುತ್ತೇವೆ. ದಾದಾಜಿ ಅವರು ಈ ಧರೆಯ ಮೇಲೆ ಬಂದಿರುವುದಾದರೂ ಏಕೆ? ಬೇಹದ್ನ ಮಕ್ಕಳಿಗಾಗಿ ಬಂದಿದ್ದಾರೆ. ಬೇಹದ್ನ ಮಕ್ಕಳನ್ನು ಈ ಜನನ ಮರಣದ ಚಕ್ರದಿಂದ ಬಿಡಿಸಿಕೊಂಡು ಪರಂಧಾಮಕ್ಕೆ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಅವರ ಈ ಸಂಕಲ್ಪವನ್ನು ನಾವು ಪೂರ್ಣಗೊಳಿಸಬೇಕಾಗಿದೆ. ತಂದೆಯನ್ನು ವಿಶ್ವದಲ್ಲಿ ಪ್ರತ್ಯಕ್ಷ ಮಾಡಬೇಕಾಗಿದೆ. ಈ ವರ್ಷವೇ ಬೇಹದ್ನ ತಂದೆಯನ್ನು ವಿಶ್ವದಲ್ಲಿ ಪ್ರತ್ಯಕ್ಷ ಮಾಡುತ್ತೇವೆ ಎಂಬ ಸಂಕಲ್ಪವನ್ನು ತೆಗೆದುಕೊಳ್ಳಿ. ದಾದಾಜಿ ಅವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ವಿಶ್ವವನ್ನು ಬದಲಾಯಿಸುವ, ವಿಶ್ವಕ್ಕೆ ಶಾಂತಿಯನ್ನು ನೀಡುವ, ಮಲ್ಟಿವರ್ಸನ್ನು ಪರಿವರ್ತನೆಗೊಳಿಸುವ ಶಕ್ತಿಯನ್ನು ನೀಡಿದ್ದಾರೆ. ಈಗ ಅವರು ಕೊಟ್ಟಿರುವಂತಹ ಆ ಶಕ್ತಿ, ಪವರನ್ನು ಉಪಯೋಗಿಸಿಕೊಳ್ಳುವಂತಹ ಸಮಯ ಬಂದಿದೆ. ಮೊದಲು ನಾವು ಆತ್ಮ ಸ್ವರೂಪದಲ್ಲಿದ್ದು ದೇವತಾ ಸ್ವರೂಪ, ಫರಿಷ್ಠಾ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ.
ಎಲ್ಲರೂ ಫರಿಷ್ಠ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಾಗ ಏನೆಲ್ಲ ಮಾಡಬಹುದು? ಇಡೀ ವಿಶ್ವವನ್ನು, ಮಲ್ಟಿವರ್ಸನ್ನು ಪರಿವರ್ತನೆಗೊಳಿಸಬಹುದು, ಪರಂಪ್ರಕಾಶವನ್ನಾಗಿ ಮಾಡಬಹುದು. ಮಕ್ಕಳೇ, ಈ ವರ್ಷ ನಿಮಗೆ ಬಹಳಷ್ಟು ಸುಖ, ಸಂತೋಷ, ಭಾಗ್ಯ ಸಿಗಲಿದೆ. ಈ ವರ್ಷವೇ ನೀವು ಪರಿವರ್ತನೆ ಮಾಡಬೇಕಾಗಿದೆ. ಈ ಸಂಕಲ್ಪವನ್ನು ಎಲ್ಲರೂ ಮಾಡಿಕೊಳ್ಳಿರಿ. ಸಮಯವನ್ನು ಸಮಾಪ್ತಿ ಮಾಡಬೇಕಾಗಿದೆ. ಮಕ್ಕಳೇ, ಎಲ್ಲರೂ ಬೇಗ ಬೇಗ ಈ ಸಮಯವನ್ನು ಸಮಾಪ್ತಿ ಮಾಡಿರಿ. ಈ ನವಯುಗ ಪ್ರಕಾಶದ ಯುಗವಾಗಲಿದೆ. ಈ ನವಯುಗದಲ್ಲಿ ಬೇಹದ್ನ ಮಕ್ಕಳು ಎಲ್ಲೆಡೆ ಪರಂಪ್ರಕಾಶವನ್ನು ತುಂಬಲಿದ್ದಾರೆ. ಎಲ್ಲೆಡೆ ಪರಂಪ್ರಕಾಶ ಒಂದೇ ಕಾಣಿಸಬೇಕು. ಎಲ್ಲೂ ಈ ಪಂಚತತ್ವದ ಜಗತ್ತು ಕಾಣಿಸಲೇಬಾರದು. ಎಲ್ಲರೂ ಆ ಫರಿಷ್ಠ ಸ್ವರೂಪದಲ್ಲಿದ್ದು ಚುಂಬಕೀಯ ಪವರನ್ನು ಎಲ್ಲೆಡೆ ಹರಡಬೇಕಾಗಿದೆ. ಮನೆ ಮನೆಯು ಪವರ್ ಹೌಸ್ ಆಗಬೇಕಾಗಿದೆ. ರೀತಿಯ ಸಂಕಲ್ಪವನ್ನು ತೊಟ್ಟು ಪುರುಷಾರ್ಥ ಮಾಡಿರಿ. ಇದು ಕಷ್ಟಕರವಾದ ಕೆಲಸ ಅಲ್ಲವೇ ಅಲ್ಲ. ಎಲ್ಲರೂ ಮನಸ್ಸು ಮಾಡಿದರೆ ಇದನ್ನು 1 ಸೆಕೆಂಡಿನಲ್ಲಿಯೇ ಸಿದ್ಧಪಡಿಸಬಹುದು. ಈ ಹೊಸ ಯುಗದಲ್ಲಿ ಸಮಾಪ್ತಿ ಸಮಾರೋಹವನ್ನು ಆಚರಿಸಬೇಕಾಗಿದೆ. ಮರಳಿ ಮನೆಗೆ, ನಮ್ಮ ಆ ಬೇಹದ್ನ ಪರಂಧಾಮಕ್ಕೆ ಹೋಗುವ ತಯಾರಿಯನ್ನು ಮಾಡಬೇಕಾಗಿದೆ. ಅಂಧಕಾರದಲ್ಲಿರುವ ಈ ವಿಶ್ವವನ್ನು ಪರಂಪ್ರಕಾಶದೆಡೆಗೆ ತರಬೇಕಾಗಿದೆ. ಇಂತಹ ಪುರುಷಾರ್ಥ ಮಾಡಿರಿ. ಇದು ಬರೀ ಹೊಸ ವರ್ಷವಲ್ಲ, ಇದು ಹೊಸ ಯುಗ. ನಾವು ಬೇಹದ್ನ ಆತ್ಮರಿಗೆ ಇದೊಂದು ಹೊಸ ಯುಗವಾಗಲಿದೆ. ಬೇಹದ್ನ ನವಯುಗ. ಇಲ್ಲಿ ಎಲ್ಲ ತತ್ವಗಳು ಸಮಾಪ್ತಿಯಾಗಲಿವೆ. ಎಲ್ಲವೂ ಪರಂಪ್ರಕಾಶದಲ್ಲಿ ಪರಿವರ್ತಿತಗೊಳ್ಳಲಿದೆ. ನಷ್ಟೋ ಮೋಹ ಸ್ಮೃತಿ ಲಬ್ಧ. ಈ ಸ್ಥಿತಿಯನ್ನು ಪ್ರತಿಯೊಬ್ಬ ಬೇಹದ್ನ ಮಕ್ಕಳು ಧಾರಣೆ ಮಾಡಿಕೊಳ್ಳುವಂತಹ ಸಮಯವಿದು. ಆಗಲೇ ಈ ಪುರುಷಾರ್ಥವನ್ನು ಮಾಡಲು ಸಾಧ್ಯ. ಬೇಹದ್ನ ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಪರಂ ಶಾಂತಿ. ಎಲ್ಲರೂ ಸುಖವಾಗಿರಿ. बेहद के बेहद की परम 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 महाशांति है, महाशांति है, महाशांति है. बेहद की अविनाशी परम शांति.